ಮೈಸೂರು ಕೊಡಗು ಚಾಮರಾಜನಗರವನ್ನ ಜಿದ್ದಿಗೆ ತೆಗೆದುಕೊಂಡ್ರ ಸಿಎಂ ಎರಡು ಕಡೆ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋಕೆ ಪ್ರತಿಜ್ಞೆಯನ್ನ ಮಾಡಿದ್ರ ಪದೇ ಪದೇ ಮೈಸೂರು ಚಾಮರಾಜನಗರಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾ ಇದ್ದಾರೆ. ಮೂರ್ನಾಲ್ಕು ಬಾರಿ ಆಯ್ತು ಆಲ್ರೆಡಿ. ಈಗ ಎರಡು ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರ ಮಾಡ್ತಿದ್ದಾರೆ. ವಾರಕ್ಕೆ ಎರಡೆರಡು ದಿನ ಬರ್ತಾ ಇದ್ದಾರೆ ಮೈಸೂರಿಗೆ. ಪ್ರಚಾರ ಕಾರ್ಯಕರ್ತರ ಸಭೆ ರಣತಂತ್ರವನ್ನು ರೂಪಿಸುವಲ್ಲಿ ಸಿಎಂ ನಿರತರಾಗಿದ್ದಾರೆ. ಖಂಡಿತವಾಗಲೂ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜಿದ್ದು ಬಿದ್ದು ಶ್ರಮವನ್ನು ಹಾಕ್ತಾ ಇದ್ದಾರೆ. ಚಾಮರಾಜನಗರ ಮತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಗಳನ್ನು ಈ ಬಾರಿ ಗೆಲ್ಲೇಬೇಕು ಅನ್ನುವಂಥ ಹಠ ತೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಾರೆ, ಅವರ ತವರು ನೆಲ ಕೂಡ ಹೌದು. ಹಾಗಾಗಿನೇ ವಾರದಲ್ಲಿ 2 ದಿನ ಮೈಸೂರಿಗೆ ಆಗಮಿಸಿ ಪ್ರಚಾರ ಸಭೆಗಳನ್ನು ಮಾಡ್ತಿದ್ದಾರೆ, ರಣತಂತ್ರ ರೂಪಿಸ್ತಾ ಇದ್ದಾರೆ. ತಮ್ಮ ಶಾಸಕರಿಗೆ, ಮಾಜಿ ಶಾಸಕರಿಗೆ, ನಾಯಕರಿಗೆ ಟಾಸ್ಕ್ಗಳನ್ನು ಕೊಡ್ತಾ ಇದ್ದಾರೆ. ನನಗೆ ಇಷ್ಟು ಲೀಡ್ ಬೇಕೇ ಬೇಕು ಅಂತ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ರೆ, ಮೈಸೂರಿನಲ್ಲಿ ಎಂ ಲಕ್ಷ್ಮಣ್ ಪರವಾಗಿ ಅಬ್ಬರದ ಮತಬೇಟೆಗಿಳಿದಿದ್ದಾರೆ ಸಿದ್ದರಾಮಯ್ಯನವರು. ಇಷ್ಟು ಸೀರಿಯಸ್ ಆಗಿ ಯಾವ ಚುನಾವಣೆಯನ್ನು ಸಿದ್ದರಾಮಯ್ಯನವರು ತೆಗೆದುಕೊಂಡಿರಲಿಲ್ಲ. ವಿಧಾನಸಭೆ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ವರ್ಣ ಬರೀ ನಾಮಿನೇಷನ್ ಹಾಕಿದ್ರು. ಆಮೇಲೆ ಯತೀಂದ್ರ ಅವ್ರ ಎಲೆಕ್ಷನ್ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ನೋಡ್ಕೊಂಡಿದ್ರು. ಅದಾದಮೇಲೆ 1-2-3 ಸಾರಿ ಹೋಗಿರ್ಬೋದೇನೋ ಅಷ್ಟೇ. ಬಾದಾಮಿಯಲ್ಲಿ ನಿಂತಾಗಲೂ ಕೂಡ ಅಷ್ಟೇ, ಭಾಳ ಏನು ಹೋಗಿಲ್ಲ ಅಲ್ಲಿ. ಬಟ್ ಈಗ ಲೋಕಸಭೆ ಚುನಾವಣೆಗೆ ಸಿದ್ದರಾಮಯ್ಯನವರು ಹೇಗೆ ಓಡಾಡ್ತಿದ್ದಾರೆ ಅಂತ ಹೇಳಿದ್ರೆ, ವಾರಕ್ಕೆ 2 ಬಾರಿ ಅಲ್ಲೇ ಇರ್ತಾರೆ. ನೋಡಿ, ಇಡೀ ರಾಜ್ಯ ಪ್ರವಾಸವನ್ನು ಮಾಡೋದ್ರ ಜೊತೆಗೆ ತಮ್ಮ ತವರು ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಕಾರಣ ಅಲ್ಲಿ ಗೆಲ್ಲೇಬೇಕು ಅನ್ನುವಂಥ ಹಠ. ಅವ್ರ ಶಿಷ್ಯ ಲಕ್ಷ್ಮಣ್ ಅವರ ಒಂದು ಗೆಲುವು ಆಗಬೇಕು ಅಂಥೇಳಿ ಪಣ ತೊಟ್ಟಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವ್ರಿಗೆ ಟಾಸ್ಕ್ ಕೊಟ್ಟಂಗಿದೆ. ಟಾಸ್ಕ್ ಅನ್ನೋದಕ್ಕಿಂತ ಅವರ ಜವಾಬ್ದಾರಿ, ಅವರ ಕ್ಷೇತ್ರವನ್ನು ಉಳಿಸಿಕೊಳ್ಬೇಕು, BJPಗೆ ಮುಖಭಂಗ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಹೆಣೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾಗಿನೇ ಯಾವತ್ತೂ ತೆಗೆದುಕೊಳ್ಳದ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡು ಮುಖ್ಯಮಂತ್ರಿಗಳು ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ.